ಇನ್ನು ಸಿಎಂ ಆಗಿ ಇನ್ನು ಎಷ್ಟು ದಿನ ಇರ್ತೀನಿ ಅಂತ ನನಗಂತೂ ಗೊತ್ತಿಲ್ಲ. ಹೀಗಂತ ಯಾಕೋ ಸಿದ್ದರಾಮಯ್ಯನವರು ಹಾವೇರಿಯಲ್ಲಿ ಸ್ಫೋಟಕ ಹೇಳಿಕೆಯನ್ನು ಕೊಡ್ತಾರೆ. ಅವ್ರು ಹೇಳಿದ್ದು ಇಷ್ಟೇ, ಸಿಎಂ ಆಗಿ ಇನ್ನು ಎಷ್ಟು ದಿನ ಇರ್ತೀನಿ ಗೊತ್ತಿಲ್ಲ, ನನ್ನ ಆಡಳಿತ ನನಗೆ ತೃಪ್ತಿ ಇದೆ ಹೀಗಂತಂದ್ರು ಸಿದ್ದರಾಮಯ್ಯನವರು. ಬಟ್ ನಿನ್ನೆಯಷ್ಟೇ ಪೂರ್ಣಾವಧಿಯ ಬಗ್ಗೆ ಮಾತನಾಡಿದ್ರು ಸಿದ್ದರಾಮಯ್ಯನವರು. ಬಟ್ ಇವಾಗ ಯಾಕೆ ಹಿಂಗಂದ್ರು ಅಂತ ಗೊತ್ತಾಗ್ತಾ ಇಲ್ಲ. ಮತ್ತೆ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಅಂತ ಹೇಳ್ತಾ ಇದ್ದಾರೆ. ತದನಂತರ ಮಾತನಾಡುವ ಸಂದರ್ಭದಲ್ಲಿ ಹಾವೇರಿಯಲ್ಲಿ ಬಿಜೆಪಿ ವಿರುದ್ಧವೂ ಕೂಡ ಸಿಎಂ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನೆಷ್ಟು ದಿನ ಇರ್ತೀನೋ ಸಿಎಂ ಆಗಿ ನನಗೆ ಗೊತ್ತಿಲ್ಲ ಅಂತ ಹೇಳಿರೋದು ಈಗ ನಾನಾ ರೀತಿಯ ಚರ್ಚೆಗೆ ಕಾರಣ ಆಗಿದೆ. ಯಾಕೆಂದ್ರೆ ನಿನ್ನೆ ದಾಖಲೆಯನ್ನ ಬ್ರೇಕ್ ಮಾಡಿದ ಸಂದರ್ಭದಲ್ಲಿ ಪೂರ್ಣಾವಧಿಯ ಬಗ್ಗೆ ಮಾತಾಡಿದ್ರು. ಯಾವಾಗ ಯಾಕೋ ಈಗ ಎಷ್ಟು ದಿನ ಸಿಎಂ ಆಗಿರ್ತೀನೋ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮಾಡಿದವರು ಯಾರು? ನೋಡ್ರಿ, ಜನರ ಆಶೀರ್ವಾದ ಇರಬೇಕು, ರಾಜಕಾರಣದಲ್ಲಿ ಇರಬೇಕಾದ್ರೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ. ಇಲ್ಲಿವರೆಗೆ ಬಂದಿದ್ದೀವಿ, ಮುಂದೇನು ಕೂಡ ಮುಂದುವರಿತಕ್ಕಂಥ ಕೆಲಸ ಮಾಡ್ತೀವಿ. ಜನರ ಆಶೀರ್ವಾದ ಇರೋವರೆಗೆ ರಾಜಕೀಯದಲ್ಲಿ. ಬಿಜೆಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಶ್ಚಿಮರು, ಬರೀ ಸುಳ್ಳು ಹೇಳ್ತಾ ಇದ್ದಾರೆ ಅವರು. SCP TSP ಕಾಯ್ದೆ ಮಾಡಿದವರು ಅವ್ರೇನ್ರಿ? ಪರಿಶಿಷ್ಟ ಜಾತಿಯವರು ಪರಿಶಿಷ್ಟ ವರ್ಗದವರಿಗೆ ಮೀಸಲಾತಿ ಕೆಲಸದಲ್ಲಿ 1 ಕೋಟಿವರೆಗೆ ಮೀಸಲಾತಿ ಕೊಟ್ಟದ್ದು ಅವರ? ರಿಸರ್ವೇಷನ್ ಇನ್ ಪ್ರಮೋಷನ್ ಕಾಯ್ದೆ ಮಾಡೋದು ಅವರ? ಏನು ಮಾಡಿಲ್ಲ ಅಂತ ಹೇಳಿದ್ರೆ ಜನರನ್ನು ಕೇಳಬೇಕು, ಏನು ಮಾಡಿದ್ದೀವಿ ನೀವು ಅಂತ. ಅನ್ನಭಾಗ್ಯ ಕೊಟ್ಟವ್ರು ಯಾರು? ನಾವು. ಕೃಷಿ ಭಾಗ್ಯ ಮಾಡಿದವ್ರು ಯಾರು? ನಾವು. ಮೈತ್ರಿ ಮನಸ್ವಿನಿ ಮಾಡಿದವ್ರು ಯಾರು? ನಾವು. ಶಕ್ತಿ ಯೋಜನೆ ಮಾಡಿದವ್ರು ಯಾರು? ನಾವು. ಗೃಹಲಕ್ಷ್ಮಿ ಯೋಜನೆ ಮಾಡಿದವ್ರು ಯಾರು? ಗೃಹ ಜ್ಯೋತಿ ಯೋಜನೆ ಮಾಡಿದವ್ರು ಯಾರು? ಯುವ ನಿಧಿ ಮಾಡಿದವ್ರು ಯಾರು? ಅನ್ನಭಾಗ್ಯ ಮಾಡಿದವ್ರು ಯಾರು? ಶಿವಭಾಗ್ಯ ಮಾಡಿದವ್ರು ಯಾರು? ಮತ್ತೆ ನಾವು ಈ ಕಾಲೇಜಿಗೆ 300 ಕೋಟಿ, ಸುಮಾರು 300 ಕೋಟಿ ರೂಪಾಯಿ ಕೊಟ್ಟಿದ್ದೀವಲ್ಲ, ಏನು ಇಲ್ಲದೆ ಮಾಡೋಕ್ಕಾಗತ್ತಾ? ಸುಳ್ಳು ಹೇಳೋದ್ರಲ್ಲಿ ನಿಶ್ಚಿಮ್ರು. ಅವ್ರೇನು ಮಾಡಿದ್ದಾರೆ ನೋಡ್ರಿ, ಜನರ ಆಶೀರ್ವಾದ ಇರಬೇಕು, ರಾಜಕಾರಣದಲ್ಲಿ ಇರಬೇಕಾದ್ರೆ ಜನರ ಆಶೀರ್ವಾದದಿಂದ ಇಲ್ಲಿವರೆಗೂ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಹಾವೇರಿ ಪ್ರತಿನಿಧಿ ವೀರೇಶ್ ಫೋನ್ ಸಂಪರ್ಕದಲ್ಲಿ. ವೀರೇಶ್, ಇವತ್ತು ಒಂದಷ್ಟು ಕಾರ್ಯಕ್ರಮದ ನಿಮಿತ್ತ ಸಿದ್ದರಾಮಯ್ಯನವರು ಹಾವೇರಿಗೆ ಬಂದಂಥ ಸಂದರ್ಭದಲ್ಲಿ ಏನೇನು ಮಾತಾಡಿದ್ರು ಅಂತ, ಯಾಕೆಂದ್ರೆ ಪ್ರಮುಖವಾಗಿ ನಿನ್ನೆಯಷ್ಟೇ ಪೂರ್ಣಾವಧಿಯ ಬಗ್ಗೆ ಮಾತಾಡಿದ್ರು ಸಿದ್ದರಾಮಯ್ಯನವರು. ಇವಾಗ ಯಾಕೋ ಇನ್ನೆಷ್ಟು ದಿನ ಸಿಎಂ ಆಗಿರ್ತೀನೋ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ಕಾರಣ ಏನು ಅಂತ? ಖಂಡಿತ ಶರತ್, ಏನಂದ್ರೆ ಇವತ್ತು ಕರ್ನಾಟಕ ರಾಜಕಾರಣದಲ್ಲಿ ಒಂದು ದಾಖಲೆಯ ಬರೆದಿನ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರು ತಮ್ಮ ಸಿಎಂ ಅವಧಿಯನ್ನ ಅರಸು ದಾಖಲೆಯನ್ನ ಸರಿಗಟ್ಟಿ ಇದೀಗ ಬ್ರೇಕ್ ಮಾಡಿ ಇದೀಗ ಹಾವೇರಿಗೆ ಎಂಟ್ರಿ ಕೊಟ್ಟು ಸರ್ಕಾರದ ವಿವಿಧ ಕಟ್ಟಡ ಕಾಮಗಾರಿ ಉದ್ಘಾಟನೆ ಆಗಿರ್ಬೋದು, ಹಾಗೇನೆ ವಿವಿಧ ಶಂಕುಸ್ಥಾಪನೆಗಳಿಗೆ ಏನು ಉದ್ಘಾಟನೆ ಮಾಡೋದಕ್ಕೆ ಅವರಿಗೆ ಆಗಮಿಸಿದ್ದಾರೆ. ಇದರ ಬೆನ್ನಲ್ಲೇ ಇವತ್ತು ಮಾಧ್ಯಮಗಳ ಜೊತೆ ಮಾತನಾಡಿದಂತ ಸಿಎಂ ಅವರು ಒಂದಿಷ್ಟು ಮಂಕಾಗಿ ಕೂಡ ಸಾಕಷ್ಟು ಇದ್ರು. ಯಾಕಂದ್ರೆ ಆರೋಗ್ಯದಲ್ಲಿ ವ್ಯತ್ಯಾಸ ಇದೆ ಅನ್ನೋ ಮಾತನ್ನು ಕೂಡ ತಿಳಿಸಿದ್ರು ಮೊದಲೇನೆ. ಹೀಗಾಗಿ ಆ ಒಂದು ವಿಚಾರದಲ್ಲಿ ಅಥವಾ ಹೇಳಿದ್ರು ಅಥವಾ ಮುಂದೆ ಆಗ್ತಕ್ಕಂಥ ರಾಜಕೀಯ ಬೆಳವಣಿಗೆ ಬಗ್ಗೆ ಸ್ಪಷ್ಟವಾಗಿ ಒಂದು ಸ್ಫೋಟಕವಾದಂತಹ ಹೇಳಿಕೆ ನೀಡಿದ್ದಾರೆ ಗೊತ್ತಿಲ್ಲ. ಆದ್ರೆ ಸದ್ಯಕ್ಕಂತೂ ನನಗೆ ಇಲ್ಲಿವರೆಗೂ ನಡೆಸಿರ್ತಕ್ಕಂಥ ಆಡಳಿತ ತೃಪ್ತಿ ತಂದಿದೆ. ಆದ್ರೆ ಸಿಎಂ ಸ್ಥಾನದಲ್ಲಿ ಇನ್ನೆಷ್ಟು ದಿನ ಇರ್ತೀನಿ ಇಲ್ವೋ ಅನ್ನೋ ಮಾತನ್ನು ಕೂಡ ಹಾವೇರಿಯಲ್ಲಿ ಹೇಳಿರುವಂತದ್ದು. ಇದು ಒಂದ್ ಕಡೆ ಒಂದ್ಸಲ ಗೊಂದಲ ಸೃಷ್ಟಿ ಮಾಡಿದ್ರೆ, ಇನ್ನೊಂದ್ ಕಡೆ ರಾಜಕೀಯ ವಲಯದಲ್ಲಿ ಇದು ಸಾಕಷ್ಟು ಒಂದು ಚರ್ಚೆ ಆಗುವಂತ ವಿಚಾರ ಆಗಿರೋದ್ರಿಂದ, ಯಾಕಂದ್ರೆ DK ಅವರು ಸಾಕಷ್ಟು ಬೆಂಬಲಿಗರ ಅವರ ಸಿಎಂ ಆಗ್ಬೇಕು ಅನ್ನೋ ಒಂದು ತವಕದಲ್ಲಿ ಇರೋದ್ರಿಂದ, ಹೀಗಾಗಿ ಸಿಎಂ ಅವರು ಅರಸು ದಾಖಲೆಯನ್ನ ಮುರಿದ ನಂತರ ನಾನು ಕೆಳಗಿಳಿಬೇಕು ಅನ್ನೋ ಒಂದು ಮನಸ ಇಚ್ಛೆಯನ್ನ ಇಟ್ಕೊಂಡಿದಾರ. ಆ ಒಂದು ಇಚ್ಛೆಯಿಂದ ಇವತ್ತಿನ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಅನ್ನೋದು ಮಾತ್ರ ಕೂಡ ಇಲ್ಲಿ ಕಾಣ್ಬೇಕಾಗುತ್ತೆ. ಆದ್ರೆ ಒಂದ್ ಕಡೆ DK ಅವರು ಕೂಡ ಸಿಎಂ ಅವ್ರ ಜೊತೆಗೆ ಇವತ್ತು ಬಂದಿರೋದ್ರಿಂದ DK ಅವರು ಮಾಧ್ಯಮಗಳಿಗೆ ಸಿಕ್ಕಿಲ್ಲ ಮಾತಾಡೋದಕ್ಕೆ, ನೇರವಾಗಿ ಕಾರ್ಯಕ್ರಮದ ವೇದಿಕೆಗೆ ಹೋದ್ರು. ಹೀಗಾಗಿ ಒಂದ್ ಕಡೆ ಸಿಎಂ ಅವರು ಹಾವೇರಿಗೆ ಬಂದ ನಂತರ ಮೆಡಿಕಲ್ ಕಾಲೇಜನ್ನ ಹಾವೇರಿಗೆ ಘೋಷಣೆ ಮಾಡಿದ್ರು. ಇದೀಗ ಅವರ ಒಂದು ಅವಧಿಯಲ್ಲಿ ಕೂಡ ಮೆಡಿಕಲ್ ಕಾಲೇಜನ್ನ ಉದ್ಘಾಟನೆ ಮಾಡೋದಕ್ಕೆ ಬಂದಿದ್ರು. ಇಂಥ ಸಂದರ್ಭದಲ್ಲಿ ಈ ಒಂದು ಹೇಳಿಕೆ ಸಾಕಷ್ಟು ಚರ್ಚೆಗೆ ಇದೀಗ ರಾಜಕೀಯ ವಲಯದಲ್ಲಿ ಕಾರಣ ಆಗಿರುವಂತದ್ದು. ಆದ್ರೆ ಇನ್ನು ಸಂಕ್ರಾಂತಿ ಬಳಿಕ ಯಾವ ರೀತಿ ರಾಜ್ಯದಲ್ಲಿ ತಲ್ಲಣಗೊಳ್ಳುತ್ತೆ ಅನ್ನೋದು ಕೂಡ ಇಲ್ಲಿ ಮನಗಾಣಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಅವರ ಹೇಳಿಕೆ ಕೂಡ ಸಾಕಷ್ಟು ಒಂದು ದಿನನಿತ್ಯ ಚರ್ಚೆ ಆಗುವಂತ ಸಂದರ್ಭ ಒದಗಿ ಬರುತ್ತೆ. ಹೀಗಾಗಿ ಸಿಎಂ ಅವರ ಈ ಹೇಳಿಕೆ ಎಷ್ಟು ಸಮಂಜಸ ಮತ್ತೆ ಅವರು ಹೇಳಿಕೆ ಕೊಟ್ಟಿರೋದು ಅವರ ಮನಸ್ಸಿನಲ್ಲಿ ಇತ್ತ ಅನ್ನೋದು ಕೂಡ ಇದೀಗ ನಾವು ಸ್ಪಷ್ಟವಾಗಿ ತಿಳಿಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಶರತ್. ಓಕೆ, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ.